ಹಾಯ್ ನಮಸ್ತೆ ಎಲ್ಲರಿಗೂ. ಮೇಡಮ್ ಸ್ಕ್ಯಾಲ್ಪ್ ಎಷ್ಟು ಚೆನ್ನಾಗಿ ಹಾಯ್ ನಮಸ್ತೆ ಎಲ್ಲರಿಗೂ. ಮೇಡಮ್ ಸ್ಕ್ಯಾಲ್ಪ್ ಪ್ರೋಟೀನ್ ಟ್ರೀಟ್ಮೆಂಟ್ ಆಗ್ತಿದ್ರಿ ಇಲ್ಲಿ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ. ಅವ್ರಿಗೂ ಖುಷಿ ಆಗಿದೆ. ಅವರು ಹೇಳಿದ್ರು ನಮ್ಗೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ ಅಂತ. ಕೇಳೋಣ ಬನ್ನಿ, ಏನ್ ಅನಿಸ್ತು ಮೇಡಮ್? ನಿಮ್ಗೆ ಎಷ್ಟು ಏಜ್? ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಮೇಡಮ್ 68 ಆಗಿದೆ. ಹೇಗೆ ತುಂಬಾನೇ ಇದಾಗಿತ್ತು ನಂಗೆ, ಅದಕ್ಕೋಸ್ಕರನೇ ಬಂದೆ. ಆಮೇಲೆ ಪ್ಯಾಕೇಜ್ ತಗೊಂಡಿದ್ದೀನಿ, ಚೆನ್ನಾಗಿ ಆಗ್ತಾ ಇದೆ. 2 ಸಿಟ್ಟಿಂಗ್ ಆಗಿ ಇವಾಗ 3ನೇ ಬರ್ತಾ ಇದೀನಿ ಈಗ. ಓಕೆ, ಎಷ್ಟು ಖುಷಿ ಆಯ್ತು? ತುಂಬಾ ಅಂದ್ರೆ ತುಂಬಾನೇ ಖುಷಿ. ಎಲ್ಲರಿಗೂ ಸಿಗ್ಲಿ ಈ ಖುಷಿ ಅಂತಾನೆ ನಾನು ಅಷ್ಟೇನೆ. ಓಕೆ, ಎಲ್ಲರೂ ಬಂದ್ ಮಾಡಿಸ್ಬೋದಮ್ಮ? ಧಾರಾಳವಾಗಿ ನಾನೇ ಹೇಳ್ತೀವಿ ಅಲ್ಲ. ತುಂಬಾ ಮತ್ತೆ ಒಂಥರ ಇಚ್ಚಿಂಗ್ ಇತ್ತು, ಡ್ಯಾಂಡ್ರಫ್ ಇತ್ತು, ಎಲ್ಲದೂ ಇತ್ತು. ಎಲ್ಲ ಕಡಿಮೆ ಆಯ್ತು? ಎಲ್ಲ ಕಡಿಮೆ ಆಗಿದೆ. ಆಮೇಲೆ ಏರು ಗ್ರೋತ್ ಆಯ್ತು? ಹೇರ್ ಗ್ರೋತ್ ಆಗಿದೆ. ಅದು ನೀವು ಫೋಟೋ ಬೇರೆ ತೋರಿಸಿದ್ರ ಹಾಕಿದಿರಲ್ಲ, ಖುಷಿ ಆಯ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದ್ ಮಾಡಿಸ್ಬೋದಾ? ನಮ್ ಜನಕ್ಕೆ ಏನ್ ಹೇಳ್ತೀರಾ? ನಾನು ಅದೇ ಅಂತೀನಿ, ನಾನೇ ಸ್ಟೇಜ್ ಅದೊಳಗೆ ತಗೊಂಡ್ಮೇಲೆ ನೀವೆಲ್ಲ ತುಂಬಾನೇ ಚೆನ್ನಾಗಿ ಇದ್ ಮಾಡ್ಕೊಳ್ಬಹುದು ಅಂತ ನನ್ನ ಆಸೆ. ಒಂದ್ ಒಳ್ಳೇದ್ ಇಟ್ಟಿದೀವ ಇಲ್ಲಿ ಅಲ್ವಾ? ಅದೇನೆ ಇಟ್ಟಿದೀವಿ ಅಲ್ವಾ? ಅರ್ಬನ್ ಧಾರಾಳವಾಗಿ ಹೇಳ್ತಾ ಇದೀನಿ. ತುಂಬಾ ಚೆನ್ನಾಗಿ ಎಲ್ಲರೂ ಬಂದ್ ಮಾಡಿಸ್ಬೋದು ಅಂತ ಧಾರಾಳವಾಗಿ ಹೇಳ್ತಿದ್ದೀರಾ. ಧಾರಾಳವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಂದು ಒಂದು ರಿವ್ಯೂಸ್ ಕೊಟ್ಟು ಒಂದು ವಿಡಿಯೋಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನಸ್ಸಿಂದ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇನೆ. ಕ್ಲೈಂಟ್ ಬಂದಾಗಿದ್ದಂತ ಒಂದು ಸಮಸ್ಯೆ ಹೇಗಿತ್ತು? ಎಷ್ಟು ವರ್ಷದಿಂದ ನಿಮ್ಗೆ ಸ್ಕ್ಯಾಲ್ಪ್ ಎಲ್ಲ ಈ ತರ ಆಯಿಲ್ ಆಗುತ್ತೆ? ಈಗ ನಿಮ್ಗೆ ನಾನು ತೋರಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ರು. 5 to 6 years. ಈ ತರ ಸ್ಕ್ಯಾಲ್ಪ್ 1 day ಏರ್ ವಾಶ್ ಮಾಡ್ಲಿಲ್ಲ ಅಂದ್ರೆ ಆಗುತ್ತಾ? 2 days? ಅಂದ್ರೆ ಇವತ್ತು ನಾನು ಗುರುವಾರ ತಲೆಗೆ ಸ್ನಾನ ಮಾಡಿರೋದು. ಇವತ್ತು ನಿನ್ನೆಯಿಂದನೇ ಈ ತರ ಇರುತ್ತೆ. ಜಸ್ಟ್ 1 day ಡ್ರೈ ಆಗಿರುತ್ತೆ ಅಷ್ಟೇ. ಓಕೆ ಮೇಡಮ್, ಆಯ್ತು. ಡ್ರೈ ಆಗಿರುತ್ತೆ ಅಷ್ಟೇ. ಓಕೆ ಮೇಡಮ್, ಆಯ್ತು. 1 ಡೇಗೆ ಇಷ್ಟೊಂದು ಆಯಿಲ್ ಸ್ಕ್ಯಾಲ್ಪ್ ಅಲ್ಲಿ ಬರುತ್ತೆ. ಬಟ್ ನಮ್ಮ ಒಂದು ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಈ ತರ ಇರಲ್ಲ. ಓಕೆನಾ? ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ಕೇಳಿಸ್ಕೋಬೇಕದು. ನೀವೇ ಆಫ್ಟರ್ ರಿಸಲ್ಟ್ ನೋಡಿ. ಜಸ್ಟ್ 2.5 month ರಿಸಲ್ಟ್. ಇವರು ಬಂದಾಗ ಸ್ಕ್ಯಾಲ್ಪ್ ಆಯಿಲ್ ಸ್ಕ್ಯಾಲ್ಪ್ ಆಗಿತ್ತು, ಹೀಚಿಂಗ್ ಇತ್ತು, ಡ್ಯಾಂಡ್ರಫ್ ಇತ್ತು, ಏರ್ ಫಾಲ್ ಆಗಿ ಫ್ರಂಟ್ ಎಲ್ಲ ಕಾಣ್ತಾ ಇತ್ತು. 5 to 6 years ಸಫರ್ ಮಾಡಿದರೆ. ಎಲ್ಲ ಕಡೆನೂ ತೋರಿಸಿದರೆ, ತೋರಿಸ್ತಿರೋ ಹಾಸ್ಪಿಟಲ್ ಎಲ್ಲ, ಆದರೂ ಎಲ್ಲೂ ಅವ್ರಿಗೆ ಸೊಲ್ಯೂಷನ್ ಅನ್ನೋದೇ ಸಿಗಲಿಲ್ಲ. ಫೈನಲ್ ಆಗಿ ಅವ್ರಿಗೆ ಸಿಕ್ಕಿದ್ದು ಒಂದು ರಿಸಲ್ಟು ರಕ್ಷಾ ಹೇರ್ ಕೇರಲ್ಲಿ. ಈ ಥರ ರಿಸಲ್ಟ್ಗಳು ಎಲ್ಲೂ ಕೊಡೋಕ್ಕೆ ಸಾಧ್ಯನೂ ಇಲ್ಲ. ಒಂದು ಅಮೇಝಿಂಗ್ ರಿಸಲ್ಟ್ಗಳು ಅಂತಲೇ ಹೇಳ್ಬೋದು ರಕ್ಷಾ ಹೇರ್ ಕೇರಲ್ಲಿ. ನಿಮ್ಗೆ ಸ್ಕ್ಯಾಲ್ಪ್ ಎಲ್ಲ ಈ ತರ ಆಯಿಲ್ ಆಗುತ್ತೆ. ಈಗ ನಿಮ್ಗೆ ನಾನು ತೋರಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ರು. 5 to 6 years. ಈ ತರ ಸ್ಕ್ಯಾಲ್ಪ್ 1 day ಏರ್ ವಾಶ್ ಮಾಡ್ಲಿಲ್ಲ ಅಂದ್ರೆ ಆಗುತ್ತಾ? 2 days? ಅಂದ್ರೆ ಇವತ್ತು ನಾನು ಗುರುವಾರ ತಲೆಗೆ ಸ್ನಾನ ಮಾಡಿರೋದು. ಇವತ್ತು ನಿನ್ನೆಯಿಂದನೇ ಈ ತರ ಇರುತ್ತೆ. ಜಸ್ಟ್ 1 day ಡ್ರೈ ಆಗಿರುತ್ತೆ ಅಷ್ಟೇ. ಓಕೆ ಮೇಡಮ್, ಆಯ್ತು. ಡ್ರೈ ಆಗಿರುತ್ತೆ ಅಷ್ಟೇ. ಓಕೆ ಮೇಡಮ್, ಆಯ್ತು. 1 ಡೇಗೆ ಇಷ್ಟೊಂದು ಆಯಿಲ್ ಸ್ಕ್ಯಾಲ್ಪ್ ಅಲ್ಲಿ ಬರುತ್ತೆ. ಬಟ್ ನಮ್ಮ ಒಂದು ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಈ ತರ ಇರಲ್ಲ. ಓಕೆನಾ? ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ಕೇಳಿಸ್ಕೋಬೇಕದು. ನೀವೇ ಆಫ್ಟರ್ ರಿಸಲ್ಟ್ ನೋಡಿ. ಜಸ್ಟ್ 2.5 month ರಿಸಲ್ಟ್. ಇವರು ಬಂದಾಗ ಸ್ಕ್ಯಾಲ್ಪ್ ಆಯಿಲ್ ಸ್ಕ್ಯಾಲ್ಪ್ ಆಗಿತ್ತು, ಹೀಚಿಂಗ್ ಇತ್ತು, ಡ್ಯಾಂಡ್ರಫ್ ಇತ್ತು, ಏರ್ ಫಾಲ್ ಆಗಿ ಫ್ರಂಟ್ ಎಲ್ಲ ಕಾಣ್ತಾ ಇತ್ತು. 5 to 6 years ಸಫರ್ ಮಾಡಿದರೆ. ಎಲ್ಲ ಕಡೆನೂ ತೋರಿಸಿದರೆ, ತೋರಿಸ್ತಿರೋ ಹಾಸ್ಪಿಟಲ್ ಎಲ್ಲ, ಆದರೂ ಎಲ್ಲೂ ಅವ್ರಿಗೆ ಸೊಲ್ಯೂಷನ್ ಅನ್ನೋದೇ ಸಿಗಲಿಲ್ಲ. ಫೈನಲ್ ಆಗಿ ಅವ್ರಿಗೆ ಸಿಕ್ಕಿದ್ದು ಒಂದು ರಿಸಲ್ಟು ರಕ್ಷಾ ಹೇರ್ ಕೇರಲ್ಲಿ. ಈ ತರ ರಿಸಲ್ಟ್ಗಳು ಎಲ್ಲೂ ಕೊಡೋಕ್ಕೆ ಸಾಧ್ಯನೂ ಇಲ್ಲ. ಒಂದು ಅಮೇಝಿಂಗ್ ರಿಸಲ್ಟ್ಗಳು ಅಂತಾನೆ ಹೇಳ್ಬೋದು ರಕ್ಷಾ ಹೇರ್ ಕೇರಲ್ಲಿ. ಹಾಯ್ ನಮಸ್ತೆ ಎಲ್ಲರಿಗೂ. ಮೇಡಮ್ ನಮ್ಮ ಹತ್ರ ಸ್ಕ್ಯಾಲ್ಪ್ ಪ್ರೋಟೀನ್ ಟ್ರೀಟ್ಮೆಂಟ್ ಬಂದಾಗ ತುಂಬಾ ಏರ್ ಫಾಲ್ ಆಗ್ತಾ ಇತ್ತು. ಈ ತರ ಹೇಳಿದ್ರೆ ಕೈ ತುಂಬಾನೇ ಬರ್ತಾ ಇತ್ತು. ಈಗ ಏರ್ ಫಾಲ್ ಇಲ್ಲ, ಮತ್ತೆ ಡ್ಯಾಂಡ್ರಫ್ ಇಲ್ಲ, ಈಚಿಂಗ್ ಇಲ್ಲ, ಏರ್ ಗ್ರೋತ್ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕೇಳೋಣ. ಇವತ್ತು ರಿಸಲ್ಟ್ ಕೂಡ ಹೇಳ್ತೀನಿ ಮ್ಯಾಮ್ ಅಂತ ನಂಗೆ ಫೋನಲ್ಲೇ ಹೇಳಿದ್ರು. ಅವ್ರು ಫೋನ್ ಮಾಡಿ ಇವತ್ತು ರಿಸಲ್ಟ್ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹೇಳಿ ಮ್ಯಾಮ್. ಹಾಯ್ ಎಲ್ಲರಿಗೂ. ಇದು ನಂದು 3rd ಸೆಕ್ಷನ್. ನನಗೆ ರೀಗ್ರೋತ್ ಹೇರ್ ಆಗ್ತಾ ಇದೆ. ಡ್ಯಾಂಡ್ರಫ್ನೂ ಆಯಿತು, ಇಚಿಂಗ್ ಎಲ್ಲ ಆಯಿತು ನನಗೆ ತಲೆನಲ್ಲಿ, ಅದೆಲ್ಲ ಆಯಿತು. ಹೇರ್ನು ರೀಗ್ರೋತ್ ಆಗ್ತಾ ಇದೆ. ಎಲ್ಲರೂ ಬಂದು ಮಾಡಿಸ್ಬೋದು. ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ. ಹೇರ್ನು ರೀಗ್ರೋತ್ ಆಗ್ತಾ ಇದೆ. ಎಷ್ಟು ಖುಷಿ ಆಯ್ತು ಮೇಡಮ್? 100ಗೆ 100. ಎಸ್ಪೆಷಲಿ ಮೇಡಮ್ ಹಿಂದಿ ಮಾತಾಡೋದು, ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ, ಅದು ಖುಷಿ ಆಗುತ್ತೆ.
ಹಾಗೆ ಇವರು ಬಂದಾಗ ಇದ್ದಂತ ಒಂದು ಗ್ಯಾಪ್ ಇವಾಗ ಕಂಪ್ಲೀಟ್ ಆಗಿಲ್ಲ, ಎಲ್ಲ ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ. ಸುಮಾರು ಇಂಚಸ್ ಆಗಿದೆ, ಜಸ್ಟ್ 2.5 ಮಂತ್ಗೆ ಇಷ್ಟು ರಿಸಲ್ಟ್ ರಕ್ಷಾ ಹೇರ್ ಕಡೆಯಿಂದ ಕೊಟ್ಟಿದೀವಿ. ಯಾರಿಗಾದ್ರೂ ಹೇರ್ ಗ್ರೋತ್ ಬೇಕು, ಫಾಸ್ಟ್ ಹೇರ್ ಫಾಲ್ ಆಗ್ತಾ ಇದ್ರೆ ಅಥವಾ ಬೇರೆ ಏನೇ ಪ್ರಾಬ್ಲಮ್ ಇದ್ರೆ ಹೇರ್ ಸಂಬಂಧಪಟ್ಟಿದ್ದು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನಮ್ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಎಲ್ಲರೂ ಬಂದು ಮಾಡಿಸ್ಬೋದು ಮೇಡಮ್, ಯಾರ್ಯಾರಿಗೂ ಪ್ರಾಬ್ಲಮ್ ಇದೆ ಎಲ್ಲರೂ ಬಂದು ಮಾಡಿಸ್ಬೋದು. ಥ್ಯಾಂಕ್ ಯು ಸೊ ಮಚ್ ಮೇಡಮ್.